ಹಾಯ್ ಆಲ್, ದಿಸ್ ಇಸ್ ದೀಪಿಕಾ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವರ್ಷದ ಮೊದಲನೇ ವ್ಲಾಗ್ ನಂದು. ಇದು ಸಂಡೇ ಆಗಿರುತ್ತೆ ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್ಸೈಡ್. ಕ್ವಿಕ್ ಫಿಟ್ ಚೆಕ್ ಅಂತ ತೋರಿಸೋದಾದರೆ, ದಿಸ್ ಈಸ್ ಮೈ ಔಟ್ಫಿಟ್ ರೈಟ್ ನೌ. ಸೊ ಯಾ, ಲೈಕ್ ಟಾಪ್ ಈಸ್ ಫ್ರಮ್ ಮಿಂತ್ರಾ ಆ್ಯಂಡ್ ಪ್ಯಾಂಟ್ ಈಸ್ ಫ್ರಮ್ H&M. ಇದು ವೈಡ್ ಲೆಗ್ ಪ್ಯಾಂಟು. ಈವನ್ ಫಾರ್ ಶಾರ್ಟ್ ಗರ್ಲ್ಸ್ ಆಲ್ಸೋ ಇದು ಸೂಟ್ ಆಗುತ್ತೆ. ಈ ಲಿಂಕ್ ಬೇಕಂದರೆ ನಾನು ನಿಮಗೆ ಕಳಿಸ್ತೀನಿ. ಐ ಥಿಂಕ್ ಕ್ರಾಪ್ಡ್ ಜೀನ್ಸ್ ಸಮಥಿಂಗ್, ನಾನು ಲಿಂಕ್ ಶೇರ್ ಮಾಡ್ತೀನಿ. ಸೊ ಇವತ್ತು ನಾವು ಆಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಪಾಪನ ಆಲ್ರೆಡಿ ರೆಡಿ ಮಾಡಿ ಆಯಿತು ಆ್ಯಂಡ್ ಅವನಿಗೆ ಫೀಡ್ ಮಾಡಿ ಮಾಲ್ಟೆಲ್ಲ ಮಾಡಿ ಕುಡಿಸಿದ್ದು ಆಯಿತು. ಸೊ ನಾವಿನ್ನ ಫುಡ್ ತೊಗೊಂಡಿಲ್ಲ, ಯಾಕಂದರೆ ಲೇಟಾಗಿ ಎದ್ದಿದ್ದರಿಂದ ನಾನು ಕುಕ್ಕೇನು ಮಾಡಿಲ್ಲ. ಈಗ ಆಚೆನೇ ತಿನ್ಕೊಂಡು ಹಂಗೆ ಶಾಪ್ ಮಾಡಬೇಕು, ಮಾಲ್ಗೆ ಹೋಗಿ ಶಾಪ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಯಾ, ನಾನು ಮಾತಾಡ್ತೀನೋ ಎಲ್ಲ ಗೊತ್ತಿಲ್ಲ. ವಿಲ್ ಟೇಕ್ ದ ವಿಡಿಯೋಸ್ ಆ್ಯಂಡ್ ಅಪ್ಲೋಡ್ ಇಟ್. This is our Gundu's outfit. Nago. ಓಕೆ, ನಾವು ಇವಾಗ ಜಸ್ಟ್ ಬಂದ್ವಿ. ಅನ್ಫಾರ್ಚುನೇಟ್ಲಿ ನಾವೇನು ಬೈ ಮಾಡಲಿಲ್ಲ ಬಿಕಾಸ್ ಪಾಪು ಆಲ್ರೆಡಿ ಹಾಳಾಗೋದಕ್ಕೆ ಸ್ಟಾರ್ಟ್ ಮಾಡ್ದೆ. ನಾವು ತಿಂಡಿ ತಿಂದು ಹೋಗಿದ್ದಷ್ಟೇ ಮಾಲ್ಗೆ, ಮೀನಾಕ್ಷಿ ಮಾಲ್ಗೆ. ಒಂದಷ್ಟು ಫೋಟೋಸ್ ತೆಗಿಯೋಷ್ಟರಲ್ಲೇ ನಮ್ಮ ಪಾಪು ಆಲ್ರೆಡಿ ಹಾಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಐ ಥಾಟ್ ಓಕೆ, ಲೆಟ್ಸ್ ಗೋ ಟು ದ ಹೋಮ್. ಆ್ಯಂಡ್ ಆಲ್ಸೋ ಒಂದಷ್ಟು ಬಟ್ಟೆಗಳು ಮಂಜು ಅಷ್ಟೇ ನೋಡಿದ್ರು ಆ್ಯಂಡ್ ಅವ್ರಿಗೂ ಏನು ಲೈಕ್ ಆಗಲಿಲ್ಲ. ಸೊ ಕಲೆಕ್ಷನ್ಸ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ಹೇಳಿಬಿಟ್ಟು ವಿ ಕಮ್ ಬ್ಯಾಕ್. ಅಷ್ಟೆಲ್ಲ ಆಲ್ರೆಡಿ ಅವ್ನು ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ದ ಆ್ಯಂಡ್ ಗಾಡಿನಲ್ಲಿ ಬರುವಾಗೇ ಮಲ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಅವನನ್ನು ಮಲಗಿಸಿ ಇವಾಗ ಮಂಜು ಅವರು ನಾನ್ ವೆಜ್ ತೊಗೊಂಬರೋದಕ್ಕಂತ ಹೋಗಿದ್ದಾರೆ. ಸೊ ಐ ನೀಡ್ ಟು ಪ್ರಿಪೇರ್ ಆಲ್ ದ ಮಸಾಲ ಥಿಂಗ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು, ಸೊ ದಟ್ ಅವ್ರು ಬರೋಷ್ಟರಲ್ಲಿ ವಾಶ್ ಮಾಡಿ ಕುಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ವಿಲ್ ಚೇಂಜ್ ಮೈ ಡ್ರೆಸ್. ನಾನು ಹೋಗಿ ಬಂದಿದ್ದು ಮಾಲಲ್ಲಿ ಒಂದಷ್ಟು ಫೋಟೋಸ್ ತೊಗೊಂಡಿದ್ದು, ಅದನ್ನೆಲ್ಲ ಇಲ್ಲಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಓಕೆ, ನಾನು ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ಮಸಾಲ ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ನಾನು ಡ್ರೆಸ್ ಚೇಂಜ್ ಮಾಡಿ ಆಯಿತು ಆ್ಯಂಡ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಾಯಿತು. ಸೊ ನಾನಿವಾಗ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಚಿಕನ್ ಮತ್ತು ಫಿಶ್ ತೊಗೊಂಬಂದಿದ್ದಾರೆ, ಚಿಕನ್ ಸಾಂಬಾರು ಮಾಡೋದಕ್ಕೆ ಆ್ಯಂಡ್ ಫಿಶ್ ಬಂದುಬಿಟ್ಟು ಫ್ರೈ ಮಾಡೋದಕ್ಕೋಸ್ಕರ. ಆ್ಯಂಡ್ ಪಾಪು ಮಲಗಿದ್ದಾನೆ. ಅಷ್ಟರಲ್ಲಿ ನಾನು ಮಸಾಲ ಥಿಂಗ್ಸ್ ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ. ಸೊ ಏನೆಲ್ಲ ನಾನು ಮಸಾಲ ಥಿಂಗ್ಸ್ ಹಾಕ್ತೀನಿ ಅನ್ನೋದನ್ನು ಒಂದು ಟೈಮ್ ನೀವು ನೋಡ್ಕೊಳ್ಳಿ. ಬಿಕಾಸ್ ನಾನೇನು ಅಷ್ಟೊಂದು ಚೆನ್ನಾಗಿ ಮಾಡ್ತೀನಿ ಅಂತ ಏನಿಲ್ಲ, ಅಥವಾ ಏನೋ ಎಕ್ಸ್ಟ್ರಾರ್ಡಿನರಿ ಮಾಡ್ತೀನಿ ಅಂತ ಇಲ್ಲ. ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ನಾನು ಮಾಡ್ತೀನಿ. ಯಾ, ಸೊ ಜಸ್ಟ್ ಹ್ಯಾವ್ ಅ ಲುಕ್. ಫಸ್ಟ್ ಚಿಕನ್ ವಾಶ್ ಮಾಡಿಕೊಂಡು ಅದು ಮಾಡೋ ಪ್ರೋಸೆಸ್ನೆಲ್ಲ ನಾನು ತೋರಿಸೋದಕ್ಕಾಗಲ್ಲ. ಜಸ್ಟ್ ನಾನು ಪ್ಲೇಟಲ್ಲೆಲ್ಲ ಅರೇಂಜ್ ಮಾಡ್ತೀನಲ್ವ, ಅದು ಮಾತ್ರ ನಾನು ನಿಮಗೆ ಶೋ ಮಾಡ್ತೀನಿ. ಚಿಕನ್ಗೆ ಸ್ವಲ್ಪ ಸಾಲ್ಟ್ ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ವಾಶ್ ಮಾಡ್ಕೋಬೇಕು. ಸೊ ಚಿಕನ್ನ ಮ್ಯಾರಿನೇಟ್ ಮಾಡಿದ ತಕ್ಷಣ ನಾವು ಫಸ್ಟು ಈ ಕಡೆ ಮಸಾಲೆಗಳೆಲ್ಲ ಜೋಡಿಸ್ಕೋಬೇಕು. ಕೊತ್ತಂಬರಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಇದು ಅದರ್ ಸ್ಪೈಸಸ್ಸು, ಮತ್ತು ಜೀರ್ಣ ಚೆನ್ನಾಗಾಗಲಿ ಅಂತ ಸೋಂಕಾಳು ಮತ್ತು ಜೀರಿಗೆ ಆ್ಯಂಡ್ ಕೊಬ್ಬರಿ, ದೆನ್ ಗುಂಟೂರು ಮೆಣಸಿನ್ಕಾಯಿ 2 ಆ್ಯಂಡ್ ಬ್ಯಾಡಗೆ ಮೆಣಸಿನ್ಕಾಯಿ 2, ಇದಿಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣಕ್ಕೆ ರುಬ್ಕೊಂಡ್ಬಿಟ್ಟು ಚಿಕನ್ ಮ್ಯಾರಿನೇಟ್ ಆಗಿರೋವಂಥ ಚಿಕನ್ನ ಸ್ವಲ್ಪ ಗೀ ಹಾಕಿ ಚಿಕನ್ ಫ್ರೈ ಸಾಂಬಾರ್ದು ಪೇಸ್ಟ್ ಬಂದುಬಿಟ್ಟು ಈ ರೀತಿ ಆಗಿದೆ. ಸೊ ಇದನ್ನು ನಾನು ಫಸ್ಟ್ ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ನ ಇಟ್ಟು, ಕುಕ್ಕರ್ ಸ್ವಲ್ಪ ಬಿಸಿ ಆಗೋಷ್ಟರಲ್ಲಿ ಎಣ್ಣೆನ ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಗೀ ಕೂಡ ಹಾಕಬೇಕು. ಓಕೆ, ಸೊ ಇದಕ್ಕೆ ಚಿಕನ್ ಸಾಫ್ಟ್ ಆಗುತ್ತೆ. ಗೀ ಹಾಕಿದ್ದೀನಿ. ಬೇ ಲೀಫ್ ಬಂದುಬಿಟ್ಟು ಒಂದು ಹಾಕ್ತಾಯಿದ್ದೀನಿ. ಸೊ ಈ ಥರ ರೆಡಿಯಾಗಿದೆ. ಇದರಲ್ಲಿ ಆ ಫಿಶನ್ನು ಮ್ಯಾರಿನೇಟ್ ಮಾಡಿ ಇಡೋದಕ್ಕೆ ರೆಡಿ ಮಾಡ್ಕೊತೀನಿ.
ಸಾಲ್ಟ್, ಚಿಲ್ಲಿ ಪೌಡರ್ ಆ್ಯಂಡ್ ಧನಿಯಾ ಪೌಡರ್ನ ಹಾಕಬೇಕು. ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಗ್ರೇವಿ ಪೇಸ್ಟ್ ಥರ ಮಾಡ್ಕೊಂಡಿರೋದನ್ನು ಹಾಕಬೇಕು. ಸೊ ಲಿಡ್ ಕ್ಲೋಸ್ ಆಯಿತು. ಇವಾಗ ಅದು ಒಂದು ವಿಷಲ್ ಆಗೋ ತನಕ ವೆಯ್ಟ್ ಮಾಡಿದರೆ ಸಾಕು. ಈ ಅಂಜಲಿಯ ಫಿಶ್ಗೆ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಫಿಶ್ ಕಬಾಬ್ ಪೌಡರ್ ಆ್ಯಂಡ್ ಮೊಟ್ಟೆ ಹಾಕಿ, ಲೈಮ್ ಹಾಕಿ ಆ್ಯಂಡ್ ಸಮಥಿಂಗ್ ಲೈಕ್ ಸಾಲ್ಟ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ ಇವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸೊ ಐ ವಿಲ್ ಮಿಕ್ಸ್ ದಿಸ್ ವೆಲ್ ಆ್ಯಂಡ್ ಇದರಲ್ಲಿ ಆ ಫಿಶನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಫಿಶ್ ಪೀಸ್ಗಳನ್ನ ಇದನ್ನು ತವಾ ಫ್ರೈ ಮಾಡೋದಕ್ಕೆ ನಾನು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಓಕೆ, ಈಗ ಇಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತವಾ ಫ್ರೈದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಈ ಸೂಜಿ ರವಾನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಸ್ವಲ್ಪನೇ ಚಿಲ್ಲಿ ಪೌಡರ್ನ ಹಾಕಬೇಕು. ಸೊ ಅದು ಮಿಕ್ಸ್ ಮಾಡ್ಕೋಬೇಕು ನಾವು. ಸೊ ದಿಸ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಅದು ತವಾ ಫ್ರೈ ಅಂತ ಹೇಳೋದಕ್ಕೆ. ಸೊ ಈ ರೀತಿ ಮಾಡ್ಕೋಬೇಕು. ಓಕೆನಾ? ಈಗ ಪ್ರೆಸೆಂಟ್ ಇದೊಂದು ವಿಸಿಲ್ ಆಯಿತು, ಅದನ್ನು ಆಫ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಐರನ್ ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೀನಿ, ಬಿಕಾಸ್ ತವಾ ಫ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದು ಒಂದು ವಿಷಲ್ ಆಗಿರೋದ್ರಿಂದ ಇದನ್ನು ಆಫ್ ಮಾಡಿದ್ದೀನಿ ಆಲ್ರೆಡಿ. ಸೊ ನೋಡ್ಬೋದು, ಇದನ್ನು ಇವಾಗ ಎಣ್ಣೆ ಹಾಕಿಬಿಟ್ಟು ಕಾಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಫಿಶ್ ಆಲ್ರೆಡಿ ಸ್ವಲ್ಪ ಮ್ಯಾರಿನೇಟ್ ಆಗಿರುತ್ತೆ. ಸೊ ಈ ರೀತಿ ಪ್ರಾಪರ್ ಕೋಟಿಂಗ್ ಆದಮೇಲೆ ನಾವು ಅದನ್ನು ಇಲ್ಲಿ ರವಾ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ, ಸೊ ಈ ರೀತಿ ಇರೋದನ್ನು ನಾವಿಲ್ಲಿ ಹಾಕಬೇಕಾಗತ್ತೆ. ಸೊ ಎಣ್ಣೆ ಕಾದಿದೆಯೋ ಚೆಕ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಣ್ಣೆ ಕಾದಿದೆ, ಬಿಸಿ 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 ಆಗ್ತಾಯಿದೆ. ಸೊ ಈ ರೀತಿ ಇಡಬೇಕಾಗತ್ತೆ. ಸೊ ಈ ಟೈಮಲ್ಲಿ ಸೊ ಈ ರೀತಿ ಮಾಡಿದರೆ ಆಯಿಲ್ನ ಮೇಲ್ಗಡೆ ಕೂಡ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ದಟ್ ಎರಡು ಕಡೆ ಈಕ್ವಲ್ ಆಗಿ ಆ ಪೌಡರ್ ಥರ ಟೆಕ್ಸ್ಚರ್ ಬಂತಾ ಇರಲಿ ಅಂತ. ಸೊ ನಾನಿದು ಎರಡು ಒಟ್ಟೊಟ್ಟಿಗೆ ಮಾಡೋಕ್ಕಲ್ಲ, ಇದು ತೆಗೆದ್ಬಿಟ್ಟು ಫುಲ್ ವೀಡಿಯೋ ಮಾಡ್ತೀನಿ. ಸೊ ಇದು ಲಾಸ್ಟ್ ಒನ್ಗೆ ಅದಕ್ಕೆ ಪೇಸ್ಟ್ ಉಳಿದಿದ್ದೆಲ್ಲ ಪೇಸ್ಟ್ನ ಅಪ್ಲೈ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ 500 ಗ್ರಾಮ್ಸ್ ಅಷ್ಟೇ ತೊಗೊಂಬಂದಿದ್ದವರು. ಅದಕ್ಕೇ 680 ರುಪೀಸ್ ಸಮಥಿಂಗ್ ಕೊಟ್ಟು ಬಂದಿದ್ದಾರೆ. ಸೊ ಸಖತ್ ಕಾಸ್ಟ್ಲಿ ಫಿಶ್ ಇದು. ನಮ್ಮ ಈಶುಗೆ ಫಸ್ಟ್ ಟೈಮ್ ಫಿಶ್ ತಿನ್ನಿಸ್ತಾ ಇರೋದು. ಸೊ ಇದೊಂದು ಲಾಸ್ಟ್ ಒನ್ ಆಗಬೇಕೆ ಮುಗೀತು. ಸೊ ಬ್ಯಾಟಿಂಗ್ ಶುರು ಮಾಡ್ಕೊಳ್ಳೋದು ಇದು ಮಾಡಿ. ಸೊ ಇದಕ್ಕೆ ಈ ಥರ ಬರ್ತಾಯಿದೆ. ಓಕೆ, ಪ್ಲೇಟಿಗೆ ತೊಗೊಂಡ್ಮೇಲೆ ಐ ವಿಲ್ ಶೋ ಯು. ಇದು ಏಂಜಲ್ ಫಿಶೋ ಏನೋ ಗೊತ್ತಿಲ್ಲ ನನಗೆ, ಇವರು ಅಂಜಲಿನೋ ಏನೋ ಹೇಳ್ತಾ ಇದ್ದಾರೆ. ಸೊ ಇದು ಹಾಫ್ ಕೆ ಜಿಗೆ ಓನ್ಲಿ 5 ಪೀಸ್ ಬಂತು. ಟೇಸ್ಟ್ ನೋಡ್ತಾನೆ ಒಂದು ಆಲ್ರೆಡಿ ತಿಂದು ಮುಗಿಸ್ಬಿಟ್ವಿ.
ಸೊ ಈ ಥರ ಬಂದಿದೆ. ಸಖತ್ತಾಗಿ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿ ಬರ್ತಾಯಿದೆ. ಆ್ಯಂಡ್ ಇದಕ್ಕೆ ಇನ್ನೊಂದು ಏನಂದರೆ ಮುಳ್ಳೆಲ್ಲೂ ಇರಲ್ಲ, ಓಕೆನಾ. ಓನ್ಲಿ ಮಧ್ಯದಷ್ಟೇ ಇದಷ್ಟೇ ಬೋನ್ ಇರುತ್ತೆ, ದೊಡ್ಡದು ಬೋನ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಮಧ್ಯದಲ್ಲಿ ಎಲ್ಲೂ ಮುಳ್ಳುಗಳು ಇರೋದಿಲ್ಲ. ಸೊ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿದೆ. ಫಿಶ್ಶಿನ ಟೇಸ್ಟ್ ಕೂಡ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಯೂಶ್ವಲಿ ನಾವು ತಿನ್ನೋದಕ್ಕಿಂತ. ಆ್ಯಂಡ್ ಇದು ಕೂಡ ಏನು ಗೊತ್ತಾ, ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ತಿನ್ನೋದಕ್ಕೆ. ಓಕೆ, ಸಖತ್ತಾಗಿದೆ ಒಟ್ಟಾರೆ. ಸಾಂಬಾರು ಕೂಡ ರೆಡಿಯಾಗಿದೆ, ಚಿಕನ್ ಸಾಂಬಾರು. ಸೊ ಈ ರೀತಿ ಬಂದಿದೆ, ಟೇಸ್ಟ್ ಅಮೇಝಿಂಗ್ ಆಗಿದೆ. ಸೊ ನಾನು ಎಕ್ಸ್ಟ್ರಾ ಏನೂ ನೀರು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ, ಆಲ್ರೆಡಿ ನೀರು ಬಿಟ್ಕೊಂಡಿರೋದ್ರಿಂದ ನಾನು ಎಕ್ಸ್ಟ್ರಾ ಏನೂ ನೀರು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ. ಓಕೆ, ಸೊ ರೆಡಿ ಟು ಈಟ್. ಓಕೆ, ಬಾಯಲ್ಲಿ